ಹೆಲ್ತ್ ಪ್ರಾಬ್ಲಮ್ಸ್ ಯಾರಿಗೆ ಇರಲ್ಲ ಹೇಳಿ. ಎಲ್ಲರಿಗೂ ಯಾವುದಾದ್ರೂ ಒಂದಲ್ಲ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದರಲ್ಲಿ ಕಾಮನ್ ಹೆಲ್ತ್ ಪ್ರಾಬ್ಲಮ್ ಅಂತ ಹೇಳೋದಾದರೆ ಒಬ್ಬೊಬ್ಬರಿಗೆ ಡೈಜೆಸ್ಟಿವ್ ಹೆಲ್ತ್ ಪ್ರಾಬ್ಲಮ್, ಇನ್ನೊಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್, ಕೆಲವರಿಗೆ ತಲೆನೋವು, ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಸ್ಕಿನ್ ಇಶ್ಯೂಸ್ ಮತ್ತು ಬ್ರೈನ್ ಡಿಸಾರ್ಡರ್ಸ್. ಸೊ ಈ ರೀತಿಯ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಈ ದಿನಗಳಲ್ಲಿ ಕಾಮನ್ ಆಗಿಬಿಟ್ಟಿದೆ. ಸೊ ಈ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗೆ ಯಾವುದಾದ್ರೂ ಒಂದು ಆಹಾರ ಅಥವಾ ಫುಡ್ನ ತಿನ್ನೋದ್ರಿಂದ ನಮಗೆ ರಿಲೀಫ್ ಸಿಗುತ್ತಾ ಅಂತ ಹೇಳೋದಾದರೆ ಹೌದು. ಸೊ ಖಂಡಿತವಾಗಿಯೂ ಆ ಒಂದು ಫುಡ್ನ ತಿನ್ನೋದ್ರಿಂದ ನಮಗೆ ರಿಲೀಫ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ 4 ಫುಡ್ಡನ್ನ ಶೇರ್ ಮಾಡ್ತೇನೆ. ಸೊ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹಾಗೂ ನನ್ನ ಚಾನಲ್ ಕರ್ನಾಟಕ ಹೆಲ್ದಿ ಫೀಡ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆ 4 ಸೂಪರ್ ಫುಡ್ ಯಾವುದು ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಅದನ್ನು ತಿನ್ನಬೇಕು ಮತ್ತು ಈ ಒಂದು ಸೂಪರ್ ಫುಡ್ನ ತಿನ್ನೋ ಒಂದು ರೈಟ್ ಟೈಮ್ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೆಯ ಸೂಪರ್ ಫುಡ್ ಬಂದು ಅಂಜೀರ್ ಅಥವಾ ಅಂಜೂರ, ಇಂಗ್ಲೀಷ್ನಲ್ಲಿ ಫಿಗ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಫೈಬರ್ ಅಧಿಕ ಮಟ್ಟದಲ್ಲಿ ಇರುತ್ತೆ. ಸೊ ಆದ್ದರಿಂದ ಅಂಜೀರ್ನ ಒಂದು ಟಾಪ್ ಫುಡ್ ಫಾರ್ ಡೈಜೆಸ್ಟಿವ್ ಹೆಲ್ತ್ ಅಂತಲೇ ಹೇಳಬಹುದು. ನಿಮಗೇನಾದರೂ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನೀವು ಅಂಜೀರ್ನ ತಿನ್ನೋದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇದಲ್ಲದೆ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಹೆಚ್ಚಾಗುತ್ತೆ ಹಾಗೂ ಮಹಿಳೆಯರಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಹಾಗೂ ಫರ್ಟಿಲಿಟಿ ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮಗೇನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಇದನ್ನು ತಿನ್ನೋದ್ರಿಂದ ಅದು ಕೂಡ ವಾಸಿಯಾಗುತ್ತೆ ಮತ್ತು ಫ್ಯಾಟಿ ಲಿವರ್ನ ರಿವರ್ಸ್ ಮಾಡುತ್ತೆ ಹಾಗೂ ಜಾಯಿಂಟ್ಸ್ ಪೇನ್ ಏನಾದರೂ ಇದ್ದರೆ ಅದರಿಂದ ಕೂಡ ರಿಲೀಫ್ ಸಿಗುತ್ತೆ ಹಾಗೂ ಕೂದಲು ಕೂಡ ಬೆಳೆಯುತ್ತೆ. ಎರಡನೆಯ ಸೂಪರ್ ಫುಡ್ ಬಂದು ಅಕ್ರೋಟ್ ಅಥವಾ ಇಂಗ್ಲೀಷ್ನಲ್ಲಿ ವಾಲ್ನಟ್ ಅಂತ ಹೇಳ್ತಾರೆ. ಸೊ ನೀವು ಇದನ್ನು ನೋಡಿರಬಹುದು. ಇದು ನೋಡೋಕ್ಕೆ ನಮ್ಮ ಬ್ರೈನ್ ಥರನೇ ಇರುತ್ತೆ, ಸಿಮಿಲರಾಗಿ ಕಾಣಿಸುತ್ತೆ. ಸೊ ಈ ಒಂದು ವಾಲ್ನಟ್ ನಮ್ಮ ಬ್ರೈನ್ಗೆ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಾಗಿರುತ್ತೆ. ವಾಲ್ನಟ್ಸ್ ತಿನ್ನೋದ್ರಿಂದ ಮೆಮೊರಿ ಪವರ್ ಕೂಡ ಶಾರ್ಪ್ ಆಗುತ್ತೆ ಹಾಗೂ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಆಗುತ್ತೆ. ಬ್ರೈನ್ ಸೆಲ್ಸ್ ನಂಬರ್ ಕೂಡ ಹೆಚ್ಚಾಗುತ್ತೆ. ಇದಲ್ಲದೆ ನಮ್ಮ ಬಾಡಿಯಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಹಾರ್ಟ್ ಅಥವಾ ಹೃದಯದಲ್ಲಿರುವ ಆರ್ಟರೀಸ್ನ ಸಾಫ್ಟ್ ಮಾಡುತ್ತೆ. ಇದರಿಂದ ಬ್ಲಡ್ ತುಂಬ ಚೆನ್ನಾಗಿಯೇ ಫ್ಲೋ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇದಲ್ಲದೆ ಇದರ ಸೇವನೆಯಿಂದ ನಮ್ಮ ಬಾಡಿಯಲ್ಲಿರುವ ಕ್ಯಾನ್ಸರ್ ಸೆಲ್ಸ್ನ ಕೂಡ ಕೊಲ್ಲುತ್ತೆ. ಮೂರನೆಯ ಸೂಪರ್ ಫುಡ್ ಬಂದು ಒಣದ್ರಾಕ್ಷಿ ಅಥವಾ ಇಂಗ್ಲೀಷ್ನಲ್ಲಿ ರೈಸಿನ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ತಿಂದಿರ್ತೀರ. ಇದು ಸಿಹಿಯಾಗಿರುತ್ತೆ. ಇದು ಸಿಹಿಯಾಗಿದ್ರೂ ಕೂಡ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರುತ್ತೆ ಹಾಗೂ ಫೈಬರ್ ಅಧಿಕ ಮಟ್ಟದಲ್ಲಿ ಇರುತ್ತೆ. ಸೊ ನಿಮಗೇನಾದರೂ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ದರೆ ಸೊ ಈ ಒಂದು ಒಣದ್ರಾಕ್ಷಿನ ತಿನ್ನೋದ್ರಿಂದ ಆ ಡೈಜೆಸ್ಟಿವ್ ಪ್ರಾಬ್ಲಮಿಂದ ನಮಗೆ ರಿಲೀಫ್ ಸಿಗುತ್ತೆ. ಸೊ ಇದಲ್ಲದೆ ಯಾರಿಗೆಲ್ಲ ಲೋ BP ಇದೆ, ತಲೆ ಆಗುವಂತಹದ್ದು, ಲೋ ಎನರ್ಜಿ ಫೀಲ್ ಆಗುತ್ತೆ, ಸೊ ಈ ಥರ ಒಂದು ಪ್ರಾಬ್ಲಮ್ ಇದ್ದರೆ ಸೊ ನೀವು ಈ ಒಂದು ಒಣದ್ರಾಕ್ಷಿ ತಿನ್ನೋದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಇದಲ್ಲದೆ ಐರನ್ ಕಡಿಮೆ ಇರುವಂತಹದ್ದು ಅಥವಾ ಬ್ಲಡ್ ಕೌಂಟ್ ಕಡಿಮೆ ಇರುವಂತಹದ್ದು ಅಥವಾ ನಿಮಗೇನಾದರೂ ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿದ್ರೆ ಈ ಒಣದ್ರಾಕ್ಷಿನ ತಿನ್ನೋದನ್ನು ಸ್ಟಾರ್ಟ್ ಮಾಡಿ. ಸೊ ಈ ಒಣದ್ರಾಕ್ಷಿನ ನಾವು ಒಂದು ನ್ಯಾಚುರಲ್ ರೆಮಿಡಿ ಅಂತಲೇ ಹೇಳಬಹುದು. ನಾಲ್ಕನೆಯ ಸೂಪರ್ ಫುಡ್ ಬಂದು ಬಾದಾಮ್. ಸೊ ಈ ಬಾದಾಮಲ್ಲಿ ಕಾಪರ್, ಮೆಗ್ನೀಷಿಯಮ್ ಇರುತ್ತೆ ಹಾಗೂ ಸೆಲೀನಿಯಂ ಅಧಿಕ ಮಟ್ಟದಲ್ಲಿ ಇರುತ್ತೆ. ಈ ಸೆಲೀನಿಯಂ ಥೈರಾಯ್ಡ್ ಡಿಸಾರ್ಡರ್ಸ್ನ ರಿವರ್ಸ್ ಮಾಡುತ್ತೆ. ಸೊ ಬಾದಾಮಿಯಲ್ಲಿ ವೈಟಮಿನ್ E ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ ಹಾಗೂ ಗ್ಲೋ ಆಗುತ್ತೆ. ಸೊ ಡೈಲಿ ಇದನ್ನು ತಿನ್ನೋದ್ರಿಂದ ಹಲ್ಲು ಮತ್ತು ಮೂಳೆ ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೂ ಬ್ರೈನ್ ಪವರ್ ಇನ್ಕ್ರೀಸ್ ಆಗುತ್ತೆ ಹಾಗೂ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಈ ಒಂದು ಸೂಪರ್ ಫುಡ್ನ ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಅಂತ ನಾನು ನಿಮಗೆ ಹೇಳ್ತೇನೆ. 4 ಬಾದಾಮಿ, 2 ಅಕ್ರೋಟ್, 2 ಅಂಜೂರ, 4 ಒಣದ್ರಾಕ್ಷಿ. ಸೊ ಇಷ್ಟನ್ನು ಮಾತ್ರ ನೀವು ರಾತ್ರಿ ಇಡೀ ನೀರಿನಲ್ಲಿ ಹಾಗೆ ಬಿಟ್ಬಿಡಿ, ಸೋಕ್ ಮಾಡಿ. ನಂತರ ಬೆಳಿಗ್ಗೆ ಮೊದಲು ಪ್ಲೇನ್ ವಾಟರ್ ಕುಡೀರಿ. ಅದಾದಮೇಲೆ ಈ ಸೋಕ್ ಮಾಡಿರುವಂತಹ ಒಂದು ಡ್ರೈ ಫ್ರೂಟ್ಸ್ನ ನೀವು ತಿನ್ನಬಹುದು. ಸೊ ಇದರಲ್ಲಿ ಬಾದಾಮಿಯಲ್ಲಿ ಒಂದು ಸಿಪ್ಪೆನ ತೆಗೆದು ತಿನ್ನಿ. ಸೊ ಇದಾದಮೇಲೆ 1 ಗಂಟೆ ಬಿಟ್ಟು ನೀವು ತಿಂಡಿನ ತಿನ್ನಬಹುದು. ಸೊ ಇದನ್ನು ಡೈಲಿ ತಿನ್ನಬಹುದಾ ಅಂತ ಹೇಳೋದಾದರೆ ಹೌದು, ಡೈಲಿ ಇದು ಬೆಳಿಗ್ಗೆ ನೀವು ರಾತ್ರಿ ಇಡೀ ಸೋಕ್ ಮಾಡಿ ಮತ್ತು ಬೆಳಿಗ್ಗೆ ತಿನ್ನಿ. ಸೊ ಈ ಥರ 2 ತಿಂಗಳು ನೀವು ತಿಂದು ನೋಡಿ, ಮಧ್ಯದಲ್ಲಿ ಗ್ಯಾಪ್ ಕೊಡಿ ಮತ್ತು ನಂತರ ನೀವು ಸ್ಟಾರ್ಟ್ ಮಾಡಬಹುದು.